ಸರ್ ಮೊದಲನೇ ಟಿಕೆಟ್ ಈ ದೇವಸ್ಥಾನದಲ್ಲಿ ಹರಿದಿದ್ದೀರಾ. ಈ ಸಿನಿಮಾ ಅಂದ್ರೆ ಚಿತ್ರತಂಡ ಇಲ್ಲಿಗೆ ಬಂದು ಸಿನಿಮಾ ನೋಡುವಂಥದ್ದು ಏನಾದ್ರು ಇದೆಯಾ ಅಂತ? ಇಲ್ಲ, ಖಂಡಿತವಲ್ಲ. ನಾವು ಚಾಮರಾಜನಗರದಲ್ಲೇ ಥಿಯೇಟರ್ ಇರೋದು ನಮಗೆ, ಸಿಂಹ ಥಿಯೇಟರ್ ಅಂತ ಅಂದ್ಬಿಟ್ಟು, ಸಿಂಹ ಅಂತ ಮೂವಿ ಪ್ಯಾರಡೈಸ್, ಸಿಂಹ ಮೂವಿ ಪ್ಯಾರಡೈಸ್ ಅಂತ. ಸೊ ಅಲ್ಲಿದು ಮೊದಲನೇ ಟಿಕೆಟೇನೆ ನಾವು ದೇವಸ್ಥಾನಕ್ಕೆ ಕೊಡಬೇಕು ಅಂತ ನನಗೆ ಭಾಳ ಆಸೆ ಇತ್ತು. ಸೊ ಅದು ಮಾದಪ್ಪನ ಆಶೀರ್ವಾದನೂ ಆಗಲಿ, ಹಾಗೆ ಇಲ್ಲಿಗೇ ಬರಬೇಕು ಅಂತಲೇ ಆ ಟಿಕೆಟ್ನ ಇಲ್ಲಿ ಬಂದು ತಲುಪಿಸಿದ್ದೀವಿ. ಖಂಡಿತವಾಗ್ಲೂ ಒಂದು ಟೀಮ್ ಜೊತೆಗೆ ಇಲ್ಲಿ ಬಂದು ಫಿಲಮ್ನ ನೋಡಬೇಕು ಅನ್ನೋದೇ ನಮಗೂ ಆಸೆ ಇದೆ. ಹಾಗಾಗಿನೇ ನಾವು ಪ್ರತಿಯೊಂದು ಬೇರೆ ನಾವು ಬೆಂಗಳೂರು, ಮೈಸೂರು ಥಿಯೇಟರ್ಗಳೆಲ್ಲ ಹೆಂಗೆ ಡೆಕೋರೇಷನ್ ಮಾಡಿಸ್ತೀವಿ, ಹೆಂಗೆ ಕಟೌಟ್ಗಳಾಗ್ತೀವಿ, ಹಾಗೆ ಇಲ್ಲಿ ಚಾಮರಾಜನಗರ ಥಿಯೇಟರ್ಗೂ ರೆಡಿ ಮಾಡಿಸಿದ್ವಿ. ಇದೊಂದು ತುಂಬ ಪರ್ಸ್ನಲ್ ನನಗೆ ಕನೆಕ್ಷನ್ ಇರೋದ್ರಿಂದ ಈ ಥಿಯೇಟರ್ ಕೂಡ ಹಂಗೆ ರೆಡಿ ಮಾಡಿಸ್ತಾ ಇದ್ವಿ. ನಾವು ಖಂಡಿತವಲ್ಲೂ ನಾವು ಮೈಸೂರು ಭಾಗಕ್ಕೆ ಏನಾದ್ರು ನಾವು ಥಿಯೇಟರ್ ವಿಸಿಟ್ ಬಂದಾಗ ಯೂಶಲಾಗಿ ಇಲ್ಲಿ ತಂಗೆ ಬರಲ್ಲ, ಬಟ್ ನಾವು ಇಲ್ಲಿಗೆ ಬಂದು ಇಲ್ಲಿಂದನೇ ಶುರು ಮಾಡಬೇಕು ಅಂತ ನಮ್ಗೆ ಆಸೆ. ಸರ್, ಮೇಜರ್ % ಶೂಟ್ ಆಗಿರೋದು ಮಾದೇಶ್ವರ ಬೆಟ್ಟದಲ್ಲಿ. ಎಷ್ಟು ಸ್ಪೆಷಲ್ ಅನಿಸ್ತಿದೆ ಇವತ್ತು ಮೊದಲನೇ ಟಿಕೆಟ್ ಹರಿದಿರೋದ್ರ ಜೊತೆನಲ್ಲಿ ಇವತ್ತು ಸಾಯಂಕಾಲ ನಿಮ್ಮ ಸಿನಿಮಾದ ಪೇಯ್ಡ್ ಪ್ರೀಮಿಯರ್ ಜೊತೆ ಆಗ್ತಿದೆ. ಅಂದ್ರೆ ಇವತ್ತು ನಿಮ್ಮ ಸಿನಿಮಾದ ಅಂದ್ರೆ ಇಷ್ಟು ವರ್ಷದ ಶ್ರಮಕ್ಕೆ ಇವತ್ತು ಉತ್ತರ ಸಿಗ್ತಾ ಇದೆ. ಅದಕ್ಕೂ ಮುಂಚೆ ಮಾದಪ್ಪನ ದರ್ಶನಕ್ಕೆ ಬಂದಿದ್ದೀರಾ, ಮೊದಲನೇ ಟಿಕೆಟ್ ಇಲ್ಲೇ ಹರಿದಿದ್ದೀರಾ. ಎಷ್ಟು ಸ್ಪೆಷಲ್ ಅನಿಸ್ತಾ ಇದೆ? ಭಾಳ ಸ್ಪೆಷಲ್ ಇದೆ. ಯಾಕೆ ಅಂತಂದ್ರೆ ಅಗೇನ್ ನಮಗೆ ಇವತ್ತು ಸಾಯಂಕಾಲ ಒಂದು ಪೇಯ್ಡ್ ಪ್ರೀಮಿಯರ್ ಆಗ್ತಾ ಇರೋದು ಕೂಡ ನಮ್ಗೆ ಇವಾಗ ಬರ್ಬೇಕಾದ್ರೆ ಜಸ್ಟ್ ಇವಾಗ ಫೋನ್ ಬಂದಿತ್ತು, ಆಯ್ತು ಸೋಲ್ಡ್ ಔಟ್ ಆಯ್ತು ಅದು ಶೋ ನಮಗೆ ಅಂತ ಅಂದ್ಬಿಟ್ಟು ಅಂತ. ಸೊ ಒಂದು ಒಳ್ಳೆ ವೈಬ್ ಅದು. ಆ್ಯಂಡ್ ಸಿನಿಮಾದ ಬಹುತೇಕ ಒಂದು 60-70% ಭಾಗ ನಾವು ಇಲ್ಲೇ ಈ ಸುತ್ತಮುತ್ತಲೇ ಮಾಡಿದ್ದೀವಿ. ನಾವು ಇಲ್ಲಿ ದೇವಸ್ಥಾನದವರು ಕೂಡ ತುಂಬ ನಮಗೆ ಸಹಕಾರ ಕೊಟ್ಟು ನಮಗೆ ಶೂಟಿಂಗ್ ಒಂದಷ್ಟು ಪರ್ಮಿಷನ್ ಕೊಟ್ಟರು. ಸೊ ಈ ಭಾಗಗಳಲ್ಲೇ ಒಂದಷ್ಟು ಶೂಟಿಂಗ್ ಮಾಡಿದ್ದೀವಿ. ಅಲ್ಲಿ ಕೆಳಗಡೆ ರೋಡಲ್ಲಾಗಿರ್ಬೋದು ಅಥವಾ ಈ ಜಿಲ್ಲೆನಲ್ಲೇ ಸುಮಾರು ಶೂಟಿಂಗ್ಗಳು ಮಾಡಿದ್ದೀವಿ ನಾವು. ಹಾಗಾಗಿ ಆಮೇಲೆ ಸಿನಿಮಾ ಟೈಟ್ಲೇ 7 ಮಲೆ ಅಂತ, ಅದು ಫಸ್ಟಿಂದ ನಾವು ಏನೇನೋ ಅಂದ್ಕೊಂಡ್ರು ಕೂಡ ಕರೆಕ್ಟ್ ಅದೇ ಟೈಟ್ಲ್ ನಮಗೆ ಸಿಗೋ ಥರ ಆಯಿತು. ಹಾಗಾಗಿ ಎಲ್ಲನೂ ಏನೋ ಒಂದು ಮಾದಪ್ಪನ ಆಶೀರ್ವಾದವನ್ನು ನಡೀತಾ ಇದೆ ಅನ್ನೋದು ಒಂದು ಪಾಸಿಟಿವ್ ವೈಬ್ಸ್ ನಮಗಿದೆ. ಹಾಗಾಗಿ ಫಾರ್ ಎವ್ರಿಥಿಂಗ್ ನಾವು ಭಾಳ ಖುಷಿಯಾಗಿದೆ. ಸರ್, ರಾಣಾ ಸರ್, 2ನೇ ಸಿನಿಮಾ ಮಲ್ಲೇಮಹದೇಶ್ವರ ಆಶೀರ್ವಾದ ಪಡ್ಕೊಂಡು ಸ್ಟಾರ್ಟ್ ಮಾಡಿದ್ರಿ ಸಿನಿಮಾನ. ಇವಾಗ ರಿಲೀಸ್ ಹಂತಕ್ಕೆ ಬಂದಿದೆ. ಮತ್ತೆ ಟಿಕೆಟ್ ಇಲ್ಲೇ ಹಂಚಿದ್ದು ಮೊದಲನೇ, ಏನು ಅನ್ನಿಸ್ತು? ಅದೇ ನಮ್ಮ ಸರ್ ಹೇಳೋದು ತುಂಬ ಒಂದು ಪಾಸಿಟಿವ್ ವೈಬು. ಆ್ಯಕ್ಚುಲಿ ನಾವು ಈ ಸಿನಿಮಾ ಫಸ್ಟ್ ಆಫ್ ಆಲ್ ಇದೇ ಪ್ರಾಂತ್ಯದಲ್ಲಿ ನಡೆಯೋದು ಕತೆ. ಸೊ ಇಲ್ಲಿ ತುಂಬ ಶೂಟು ಮಾಡಿದ್ವಿ. ಆಮೇಲೆ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಮಾದಪ್ಪ ದೇವ್ರದ್ದು ರೆಫರೆನ್ಸು ತುಂಬ ಕಡೆ ಬರುತ್ತೆ ನಮ್ಮ ಸಿನಿಮಾದಲ್ಲಿ. ನಮಗೆ ನಮ್ಮ ಡೈರೆಕ್ಟರ್ ಪುನೀತ್ ಅವ್ರು ಯಾವಾಗಲೂ ಹೇಳೋರು, ನಮ್ಮ ಸಿನಿಮಾದಲ್ಲೇ ಮಾದಪ್ಪ ಒಂದು ತುಂಬ ಪ್ರಾಮಿನೆಂಟ್ ಕ್ಯಾರೆಕ್ಟ್ರು ಅಂತ ದೇವರು. ಸೊ ಇವತ್ತು ನಾವು ಸಿನಿಮಾದು ಫಸ್ಟ್ ಟಿಕೆಟ್ ಇಲ್ಲಿ ಬಂದು ದೇವರಿಗೆ ದೇವಸ್ಥಾನದಲ್ಲಿ ಕೊಟ್ಟಿದ್ದೀವಿ. ಸೊ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಟುಡೇ ನಮ್ಮದು ಫಸ್ಟ್ ಪೇಡ್ ಪ್ರೀಮಿಯರು ಇದೆ. ಎಲ್ಲ ಪಾಸಿಟಿವ್ ಸರ್. ಅಂದರೆ ಆ ಒಂದು ಪಾಸಿಟಿವ್ ವೈಬ್ ಅಂತಾರಲ್ವ, ಅದು ನಮಗೆ ಫಸ್ಟಿಂದ ಆ ಒಂದು ಎನರ್ಜಿ ಫೀಲ್ ಆಗ್ತಾ ಇತ್ತು. ಇವತ್ತೂ ಅದೇ ಹೋಗ್ತಾನೆ ಇದೆ ಅದೇ ರೀತಿ. ಮುಂದೇನು ಅದೇ ರೀತಿ ಒಂದು ಸಕ್ಸಸ್ ಸಿಕ್ಲಿ ನಮ್ಮ ಸಿನಿಮಾಗೆ ಅಂತ ಒಂದು ದೇವ್ರ ಹತ್ರ ಅದೇ ಕೇಳಿರೋದು. ಆ ಆಶೀರ್ವಾದ ದೇವ್ರು ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಟ್ರೈಲರ್ ಬಿಟ್ಟಮೇಲೆ ಸುಮಾರು ಪ್ರಶ್ನೆಗಳು ಬರುತ್ತೆ, ನೀವು ಯಾವುದೂ ಉತ್ತರ ಕೊಟ್ಟಿಲ್ಲ, ಎಲ್ಲದನ್ನು ಸಿನಿಮಾದಲ್ಲೇ ನೋಡಿರ್ತೀರ. ಬಟ್ 7 ಮಲೆಯಲ್ಲಿ ಈ ಒಂದು 7 ಮಲೆಯಲ್ಲಿ ನಡೆದಿರುವಂಥ ಎಷ್ಟೋ ವಿಷಯಗಳನ್ನ ತೋರಿಸೋ ಪ್ರಯತ್ನ ಮಾಡಿದ್ದೀರಾ. ಅಂದ್ರೆ ಅದಕ್ಕೆ ಉತ್ತರ ಅಟ್ಲೀಸ್ಟ್ ಇವಾಗಾದ್ರೂ ಕೊಡ್ಬೋದಾ ಅಥವಾ ಶೋ ಆದ್ಮೇಲೆ ಹೇಳ್ತೀರಾ? ಇಲ್ಲ, ನೀವು ಟ್ರೈಲರ್ ಕೂಡ ನೀವು ಅದು ನೋಡಿದಂಥ ಅದು ಗ್ಲಿಮ್ಸ್ ಇದೆ. ನಾವು 2004 ನಡೆದಂಥ ಘಟನೆಗಳನ್ನ ಬೇಸ್ ಮಾಡಿ ಮಾಡಿರ್ತೀವಿ. ಬಹುಶಃ ಇಲ್ಲಿರೋರ್ಗಂತೂ ತುಂಬ ಚೆನ್ನಾಗಿ ಅದು ಕನೆಕ್ಟ್ ಆಗುತ್ತೆ. ಹೌದು, ನಾವೆಲ್ಲ ಅವಾಗ ಕೇಳಿದ್ವಿ, ನೋಡಿದ್ವಿ ಅಂತೆಲ್ಲ. ನಮ್ಮ ಬುದ್ಧಿಯವರು ಸಿನಿಮಾ ನೋಡಿದಾಗ ಅವ್ರಿಗೂ ನಮ್ಗೆಲ್ಲರನ್ನು ಅವರು ಎಲ್ಲ ಇವರೆಲ್ಲ ಸಿನಿಮಾ ನೋಡಿದಾಗ ಇವರೆಲ್ಲ ಹೋಗಿ ನೋಡಿದಾಗ ಇದೇ ಪ್ರಾಂತ್ಯದಲ್ಲಿ ಇದ್ದವ್ರು ನೋಡಿದಷ್ಟು ಅವ್ರಿಗೆ ಇನ್ನೂ ಕನೆಕ್ಷನ್ ಜಾಸ್ತಿ ಆಗುತ್ತೆ. ಹೊರಗಡೆ ಇದ್ದವ್ರಿಗೆಲ್ಲ ಕೇಳಿರ್ತಾರಲ್ಲ, ಹೌದು ಈ ಥರದ ಘಟನೆ ನಡೆದಿತ್ತು ಅಂತ ಕೇಳಿರೋದಿದೆ. ಸೊ ಸಿನಿಮಾ ನೋಡಿದಾಗ ಹೌದಲ್ವಾ ಇದು ಈ ಥರ ನಡೆದಿದೆ ಅನ್ನೋದು ಇನ್ನೂ ಕನೆಕ್ಟ್ ಆಗುತ್ತೆ. ಬಟ್ ಇವು ಟ್ರೈಲರ್ ಅದ್ರದ್ದು ಗ್ಲಿಮ್ಸ್ ಎಲ್ಲ ಆಲ್ಮೋಸ್ಟ್ ಕೊಟ್ಕೊಂಡ್ಬಂದ್ವಿ. ಸಾಯಂಕಾಲದಷ್ಟೊಂದು ಇದೆಲ್ಲ ವಿಷಯ ಜನಕ್ಕೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಪ್ರಿಯ ಮೇಡಮ್, ಮೊದಲನೇ ಸಿನಿಮಾ, ಮೊದಲನೇ ಟಿಕೆಟ್ ಮಲ್ಲೇಮಹದೇಶ್ವರ ಬೆಟ್ಟದಲ್ಲಿ, ಅದ್ರ ಜೊತೆಗೆ 7 ಮಲೆ ಮಹದೇಶ್ವರಿಗೆ ಸಂಬಂಧಪಟ್ಟಂಥ ಸಿನಿಮಾ, ಏನು ಅನ್ನಿಸ್ತಾ ಇದೆ? ಫಸ್ಟ್ಲಿ ತುಂಬ ಖುಷಿ ಆಗ್ತಾ ಇದೆ ಸರ್. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೂ ದರ್ಶನ ಪಡ್ಕೊಳ್ತೀವಿ. ಸೊ ಇವತ್ತು ನಮ್ಮ ಸಿನಿಮಾ ಪೇಯ್ಡ್ ಪ್ರೀಮಿಯರ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಮಹದೇಶ್ವರದ್ದು ಆಶೀರ್ವಾದ ತಗೊಂಡಿದ್ದೀವಿ. ಮಹದೇಶ್ವರ ಸ್ವಾಮಿದು ತುಂಬ ಖುಷಿ ಆಗ್ತಾ ಇದೆ ಸರ್. ಆ್ಯಂಡ್ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ತುಂಬ ನರ್ವಸ್ ಆಗ್ತಾ ಇದೆ. ಎಲ್ಲ ಒಳ್ಳೆಯದಾಗುತ್ತೆ ಮೇಡಮ್. ಇವತ್ತು ಸಂಜೆ 6:59ವರೆಗೂ ನೀವು ಮಹಾನಟಿ ಪ್ರಿಯಾಂಕಾ, ಅದಾದಮೇಲೆ 7 ಮಲೆ ಪ್ರಿಯಾಂಕಾ. ಸೊ ಅದ್ರ ಬಗ್ಗೆ ಏನು ಅನಿಸ್ತಾ ಇದೆ? ಅದೇ ಎಲ್ಲ ಹೇಳಿದಾಗೆ ಇಷ್ಟು ದಿನ ಮಹಾನಟಿ ಪ್ರಿಯಾಂಕಾ ಅಂತ ಹೇಳ್ಸ್ಕೊಳ್ತಾ ಇದ್ದೆ. ಇವತ್ತು
ಈ ಸಿನಿಮಾ ಮುಖಾಂತರ ಏಳುಮಲೆ ಪ್ರಿಯಾಂಕಾ ಅನ್ನೋದೊಂದು ಹೆಸರು ಬರುತ್ತೆ, ಚಿನ್ನಿ ಅನ್ನೋ ಒಂದು ಹೆಸರು ಆಚೆ ಬರುತ್ತೆ. ಸೊ ವೆರಿ ಎಕ್ಸೈಟೆಡ್ ಸರ್. ತರುಣ್ ಸರ್, ಲೈಕ್ ಮಲೆ ಮಹದೇಶ್ವರ ಬೆಟ್ಟವನ್ನು ಏರಿಯಲ್ ವ್ಯೂವಿಂದ ಏನಾದರೂ ತೋರಿಸೋ ಪ್ರಯತ್ನ ಈ ಸಿನಿಮಾದಲ್ಲಿ ಆಗಿದೆ? ಖಂಡಿತವಾಗ್ಲೂ ಮಾಡಿದ್ವಿ. ನಮ್ಮ ಬೆಸ್ಟ್ ಏನಾಗುತ್ತೆ, ನೀವು ಟ್ರೈಲರ್ ನೋಡಿದಾಗಲೂ ಇರುವಂಥ ಒಂದು ಅದು ಅದ್ಭುತವಾದಂಥ ಒಂದು ವಿಗ್ರಹ ಏನು ಹೊರಗಡೆ ದೊಡ್ಡ ಸ್ಟ್ಯಾಚು ಏನಿದೆ ಅದರದ್ದು ಪ್ರಾಮಿನೆಂಟ್ ಯೂಸ್ ಆಗಿದೆ. ಆ್ಯಂಡ್ ಪ್ರತಿಯೊಂದು ನಾವು ಏರಿಯಲ್ ಶಾರ್ಟ್ಸು ಏನು ಬೆಸ್ಟ್ ಆಗುತ್ತೆ, ಇನ್ನು ಅಷ್ಟು ಅದ್ಭುತವಾಗಿ ಬೆಟ್ಟ ಹೆಂಗೆ ತೋರಿಸ್ಬೋದು ಅದನ್ನು ಕೂಡ ತೋರಿಸಿದ್ವಿ ನಾವು. ಅಂದರೆ ಎಲ್ಲಾನು ನಿಮಗೆ ತುಂಬ ಕಣ್ಣಿಗೆ ಕಟ್ಟೋ ಥರನೇ ಇರುತ್ತೆ ಅಷ್ಟೇ. ನೀವೆಲ್ಲ ನಿಂತ್ಕೊಂಡು ನೋಡ್ತಾ ಇರೋ ಸಿನಿಮಾ ಹೆಂಗಿರುತ್ತೆ ಹಾಗೆ ಇರ್ತೀವಿ. ಅದು ಸಿನಿಮ್ಯಾಟಿಕ್ ಆಗಿ ತೋರಿಸ್ಬೇಕು ಅನ್ನೋ ಉದ್ದೇಶದಲ್ಲಿಲ್ಲ ಸಿನಿಮಾ. ಸೊ ನೀವು ನಿಂತ್ಕೊಂಡು ನೋಡ್ತಾ ಇದ್ರೆ ನಾನು ಇಲ್ಲಿದ್ದೆ, ಈ ಪಾತ್ರಗಳು ಇಲ್ಲೇ ಇದೆ, ನಡೀತಾ ಇದೆ ಅನ್ನೋ ಥರದಲ್ಲಿ ಒಂದು ನಡೆಯುತ್ತೆ ಇಲ್ಲಿ. ಸೊ ಹಾಗಾಗಿ ಆ ಥರನೇ ನಮ್ಮ ಅದ್ವೈತ್ ಕ್ಯಾಮ್ರಾಮನ್ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಇದು ನಾವು ಮೊದಲಿಂದ ಹೇಳೋ ಥರ ಒಂದು ಪ್ರೇಮ ಕಥೆ, ಬಟ್ ಒಂದು ಇಂಟೆನ್ಸ್ ಪ್ರೇಮ ಕಥೆ ಇದೆ, ಒಂದು ಥ್ರಿಲ್ಲರ್ ಇದೆ, ಇದರ ಕರೆಕ್ಟ್ ಥ್ರಿಲ್ಲರ್ ಇರುತ್ತೆ. ಸೊ ಹಾಗಾಗಿ ಒಂದು ಎಡ್ಜ್ ಆಫ್ ದಿ ಸೀಟಲ್ಲೇ ನಿಮಗೆ ಈ ಸಿನಿಮಾ ಕರ್ಕೊಂಡು ಹೋಗುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಇದೆ. ನಮಗೇನೋ ಟ್ರೈಲರ್ ಬಗ್ಗೆ ಹೇಳಲಿಲ್ಲ, ಆದರೆ ಮಹದೇಶ್ವರನ ಭಕ್ತರಿಗೆ ಏನು ಹಿಂಟ್ ಕೊಡ್ಬೋದು ಸರ್? ಅಲ್ಲ, ಟ್ರೈಲರಲ್ಲಿ ಹೇಳಿದೆ ಏನು ಅಂತಂದ್ರೆ ಎಲ್ಲದಕ್ಕೂ ದೇವರ ಒಂದು ಆಶೀರ್ವಾದ, ದೇವರಿಂದನೇ ಏನೂ ನಡೆದಿಲ್ಲ ಇವತ್ತಿನವರೆಗೂ. ಪ್ರತಿಯೊಂದು ನಾವು ಹಿಡ್ತಾ ಇರೋ ಪ್ರತಿಯೊಂದು ಹೆಜ್ಜೆನೂ ಅವ್ರು ನಡೆಸ್ತಾ ಇರೋದೇನೆ. ಸೊ ಈ ಸಿನಿಮಾ, ಈ ಕತೆ ಕೂಡ ನಿಮ್ಗೆ ಎಲ್ಲೋ ಒಂದು ಕಡೆ ನೋಡಿದಾಗ ಹೌದು ಇದು ದೇವ್ರು ನಡೆಸ್ತಾ ಇರೋದು, ಅವ್ರ ಆಜ್ಞೆ ಇಲ್ಲದೆ ಏನೂ ಆಗಲ್ಲ ಅನ್ನೋ ಥರ. ಸೊ ಪ್ರತಿಯೊಂದು ಸೀನು, ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕನೆಕ್ಟ್ ಆಗುತ್ತೆ. ಹೆಂಗೆ ನಾವು ರಾಣಾ ಅವ್ರು ಹೇಳಿದ್ರಲ್ಲ, ಮಾದಪ್ಪನ ಒಂದು ತುಂಬ ಸ್ಟ್ರಾಂಗ್ ವೈಬ್ ಇರುತ್ತೆ ಅಂತ ಅಂದ್ಬಿಟ್ಟು, ಅದು ಏನೋ ಗೊತ್ತಿಲ್ದೇನೋ ನೀವು ನೋಡ್ತಾ ಇರೋ ಸಿನಿಮಾ, ಅದು ಆ ಪ್ರಾಮಿನೆನ್ಸು, ಆ ಪ್ರೆಸೆನ್ಸು ಕಾಣಿಸ್ತಾ ಹೋಗುತ್ತೆ. ಎಲ್ಲದಕ್ಕೂ ಅಲ್ಟಿಮೇಟ್ ದೈವಶಕ್ತಿ ಅನ್ನೋದು ಏನು ಅಲ್ಟಿಮೇಟ್ ಹೇಳ್ತೀವಲ್ಲ, ಅದು ತುಂಬ ಚೆನ್ನಾಗಿ ಇದರಲ್ಲೂ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಸರ್, ಟಿಕೆಟ್ ಮಹದೇಶ್ವರ ಬೆಟ್ಟಕ್ಕೆ ಬಂದು ಟಿಕೆಟ್ ಹರಿಯೋದು ಒಂದು ವಿಭಿನ್ನ ಪ್ರಯತ್ನ ಮಾಡಿ